ಹೋದ ವರ್ಷನೂ ಕರ್ಕೊಂಬಂದಿದ್ರು ಸಂತೋಷನ ಲವಕುಶ ರಾಮಲಕ್ಷ್ಮಣ ಬಂದಿದ್ವು. ಈಗಿದ್ದ ರಾಮಲಕ್ಷ್ಮಣ ಒಂದೇ ಜೊತೆ ಬಂದಿದ್ದಾವೆ. ಇದು ಗುಟ್ಟಳ್ಳಿಯವ್ರ ಫ್ಯಾಮಿಲಿಯವರು ಎಲ್ಲ ಸೇರ್ ಮಾಡ್ತಾರೆ. ಸಂತೋಷನ ಎತ್ತು ಅವ್ರು ಈಗ ಬಂದು ಹೋದ್ರು. ಅವ್ರಿಗೆ ಸನ್ಮಾನ ಮಾಡೋಕ್ಕೂ ಇಲ್ಲಿ ಆಗಿಲ್ಲ. ಸ್ವಲ್ಪ ಇದಾಗಿ ಜನ ಜಾಸ್ತಿಯಾಗಿ ನೂಕುನುಗ್ಗಾಟ ಜಾಸ್ತಿಯಾಗಿ ಆಗಿಲ್ಲ. ಅದರಿಂದ ಎಲ್ಲ ಮನೆ ಹತ್ರ ಹೋಗ್ತಾರೆ ಬೆಳಗ್ಗೆ. ಇವರು ಇಲ್ಲಿ ವೇಣುಗೋಪಾಲ ಸ್ವಾಮಿ ನೀರು ಬಂಡಿ ಪಾನಕ ಮಾಡ್ತಾರೆ ವರ್ಷದಿಂದ ಬೇರೆ ಬರೋವು ಈ ಯಾವ ಅಷ್ಟು ಇದಾಗ್ತಾ ಇರಲಿಲ್ಲ. ಇವ್ರು ಬಂದು 2 ವರ್ಷದಿಂದ ಇವರು ಸಕ್ಸಸ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗಿದ್ದ ಅವ್ರ ಎತ್ತುಗಳು ಮಾತ್ರ ಬಂದು ಅವ್ರು ಬಂದು ಹಂಗೆ ಹೋದ್ರು. ಜಾಸ್ತಿ ಫಂಕ್ಷನ್ ಇದ್ದಾವೆ ಈಗ ಅಂತ. ವಿಶೇಷವಾಗಿ ರಾಮಲಕ್ಷ್ಮಣನೇ ಕರೆಸ್ತಾರೆ. ಅದು ವಿಶೇಷವಾಗಿಯೇ ಕರೆಸ್ತಾರೆ ರಾಮಲಕ್ಷ್ಮಣ ಅಂತ. ಇಲ್ಲಿ ನೋಡ್ಬೋದು ನೀವು ಎಲ್ಲ 5 ಜೊತೆ 6 ಜೊತೆ ಕಟ್ಕೊಂಡಿದ್ದಾರೆ. ಇಲ್ಲಿ ಒಂದು ಜೊತೆಗೆ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಎಷ್ಟು ದಿನ ಇರುತ್ತೆ ಇದು ಇವತ್ತು ಮಾತ್ರ. ನಿನ್ನೆ ತೇರು ಎಳೆದಿದ್ದಾರೆ, ಇವತ್ತು ನೀರು ಬಂಡಿ ಪಾನಕ. ಬಂದಿದ್ರು. ಈಗ ಬಂದು ಅಲ್ಲಿ ಎತ್ತುಗಳ ಹತ್ರ ಬಂದು ಅಲ್ಲಿ ನೋಡ್ಕೊಂಡು ದೇವಸ್ಥಾನ ದರ್ಶನ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ರು. ಈಗ ಜನ ಜಾಸ್ತಿ ನುಗ್ಗುಲಾಟಾಗಿ ಇನ್ನೊಂದು ಫಂಕ್ಷನ್ ಇದೆ ಅಂತ ಹೋದ್ರು. ಈ ದಿನ ನಿನ್ನೆ ಇತಿಹಾಸ ಪ್ರಸಿದ್ಧ ಶ್ರೀ ದೇವನಹಳ್ಳಿ ವೇಣುಗೋಪಾಲ ಸ್ವಾಮಿಯ ಬ್ರಹ್ಮರಥೋತ್ಸವ ಇರ್ತದೆ. ಅದರ ಅಂಗವಾಗಿ ಈ ದಿನ ನೀರು ಬಂಡಿ ನಾವು ಬಂಡಿಗಳನ್ನ ಕಟ್ಟಿ ಪಾನಕ ಮಜ್ಜಿಗೆ ವಿತರಣೆ ಮಾಡೋವಂಥ ಜಾತ್ರೆ ಪ್ರತಿ ವರ್ಷ ದೇವನಹಳ್ಳಿಯಲ್ಲಿ ಪ್ರಸಿದ್ಧವಾಗಿ ನಡೀತಾ ಬಂದಿರುತ್ತದೆ. ಆದರೆ ನಮ್ಮ ಕುಟುಂಬದಿಂದ ಸುಮಾರು ವರ್ಷಗಳಿಂದ ನಾವು ಈ ಎತ್ತುಗಳನ್ನ ಕಟ್ಟೋವಂಥ ಜಾತ್ರೆ ಮಾಡ್ತಾಯಿದ್ವಿ. ಆದರೆ ಇಲ್ಲಿ ಒಂದು ಎತ್ತುಗಳನ್ನ ಯಾವುದೇ ಎತ್ತುಗಳನ್ನ ಕರ್ಕೊಂಬಂದಾಗೂ ಸಹ ನಮಗೆ ಸ್ವಲ್ಪ ತೊಂದರೆಗಳಾಗ್ತಾಯಿತ್ತು. ಹೋದನೇ ವರ್ಷ ಬರ್ತೂರು ಸಂತೋಷ್ ಅವ್ರ ಮನೆ ಹತ್ರ ಹೋಗಿ ನಾವು ಕೇಳ್ಕೊಂಡ್ವಿ ಅವ್ರನ್ನ. ಅವರು 3 ಜೊತೆ ಎತ್ತುಗಳನ್ನ ಕರ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ರು. ಅದೇ ಅಭಿಮಾನದ ಮೇಲೆ ನಾವು ಮತ್ತೆ ಅವ್ರ ಹತ್ರ ಹೋಗಿ ಕೇಳ್ಕೊಂಡಾಗ ಮತ್ತೆ ಈ ವರ್ಷ ಸಹ ಬರ್ತೀವಿ ಅಂತೇಳಿ ಹೇಳಿದರು. ಅದೇ ರೀತಿ ಅವ್ರ ಎತ್ತುಗಳನ್ನ ಕಳಿಸ್ಕೊಟ್ರು. ಅವರು ಸಹ ಬಂದರು. ಅವರು ಒಂದು ಬಿಗ್ ಬಾಸ್ನ ಸೆಲೆಬ್ರಿಟಿ ಆಗಿರೋದ್ರಿಂದ ಹಿಂದಿನ ವರ್ಷ ಇದ್ದ ರೀತಿ ಇಲ್ಲಿ ಇರೋಕ್ಕಾಗಲಿಲ್ಲ. ಹಂಗಾಗಿ ತುಂಬ ಅವರ ಎತ್ತುಗಳನ್ನೇ ನೋಡೋದಕ್ಕೆ ಸಾಕಷ್ಟು ಸಾವಿರಾರು ಜನ ಬಂದಿರುವಂಥ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದ. 3 ಜೊತೆ 4 ಜೊತೆ ಎತ್ತುಗಳನ್ನ ಕಟ್ತಾರೆ. ಎಲ್ಲ ಇದು ರೈತರು ಸಂಭ್ರಮ ಮಾಡೋ ಅಂಥದ್ದು. ಎಲ್ಲ ಬೆಳೆಗಳೆಲ್ಲ ಸುಭಿಕ್ಷವಾಗಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಎತ್ತುಗಳನ್ನ ಇವತ್ತು ಏನು ರಾಗಿ ಬೆಳೆ ಎಲ್ಲ ಆಗಿದ್ದಾದ್ಮೇಲೆ ಕಟ್ಟೋ ಅಂಥ ವಿಶೇಷ ಇದು. ಎಲ್ಲರೂ 3 ಜೊತೆ 4 ಜೊತೆ ಕಟ್ತಾರೆ. ಈಗ ಎಲ್ಲ ಯುವಕರು ಈ ಹಳ್ಳಿಕಾರ ಅನ್ನೋದು ಈ ಸಂತೋಷ್ ಅವ್ರ ಪ್ರಚಾರ ಆಗಿದ್ದಾದಮೇಲೆ ಇನ್ನೂ ಹೆಚ್ಚೆಚ್ಚಾಗಿ 3 ಜೊತೆ ಕಟ್ಟೋವಂಥವ್ರು 6 ಜೊತೆ ಕಟ್ತಾ ಇದ್ದಾರೆ. 2 ಜೊತೆ ಕಟ್ಟೋವಂಥವ್ರು 4 ಜೊತೆ ಕಟ್ಟಿ ಇದನ್ನು ಈ ಹಬ್ಬನ ವಿಜೃಂಭಣೆಯಿಂದ ಮಾಡ್ತಾವ್ರು.